ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ 2ರಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮತ್ತು ಇನ್ ಸರ್ವೇದಿಂದ ಗ್ರಾಮ ಪಂಚಾಯತಿಯಿಂದ ಪ್ರಥಮ ಬಾರಿಗೆ ಪಟ್ಟಣ ಪಂಚಾಯತಿ ಮೊದಲನೇ ದರ್ಜೆಗೆ ಇರತಕ್ಕಂಥ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 2ರಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಪ್ರಥಮ ಬಾರಿಗೆ ನಡೀತಾ ಇರುವಂಥ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 2ರಿಂದ ಹಿಂದುಳಿದ ವರ್ಗ ಮಹಿಳಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಶ್ರೀಮತಿ ಬಸಮ್ಮ ರಾಮಪ್ಪ ಸಾವಕ್ನವರವರ ಪುತ್ರನಾಗಿರ್ತಕ್ಕಂಥವರು ಮತ್ತು ಈ ಚುನಾವಣೆಯ ಉಸ್ತುವಾರಿ ಮತ್ತು ಈ ವಾರ್ಡಿನಲ್ಲಿ ತಾವೇ ಸ್ಪರ್ಧೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಟಗೇರಿ ಮಹಿಳಾ ಬರೋದ್ರಿಂದ ತಮ್ಮ ತಾಯಿಯವರನ್ನೇ ಸ್ಪರ್ಧೆಗೆ ಇಳಿಸಿರ್ತಕ್ಕಂಥ ಮತ್ತು BC ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಚುನಾವಣೆ ಯಾವ ರೀತಿ ಭರಟೆಯಿಂದ ಸಾಗಬಹುದು ಮತ್ತು ಈ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ನ 5 ಗ್ಯಾರಂಟಿ, 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೂ ಕೂಡ ಭಾರತೀಯ ಜನತಾ ಪಾಲಿಗೆ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಈ ಕ್ಷೇತ್ರದಲ್ಲಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ 14 ಭಾರತೀಯ ಜನತಾ ಪಕ್ಷದ ಸ್ಥಾನಗಳು ಒಂದು ಮೈತ್ರಿ ಅಭ್ಯರ್ಥಿಗೆ ಇದರಲ್ಲಿ ಬಿಟ್ಟು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧನೆ ಮಾಡಬಹುದು ಅನ್ನೋಂಥ ಎಲ್ಲ ಲೆಕ್ಕಾಚಾರ ಜೊತೆಯಲ್ಲಿ ಕೂಡ ನ್ಯೂಸ್ 43 ಇಂಡಿಯಾ ತಂಡ ಅನೇಕ ವಿಷಯದಲ್ಲಿ ಗ್ರೌಂಡ್ ವರ್ಕ್ ನಡೆಸ್ತಾ ಇದೆ. ನಮ್ಮ ಜೊತೆ ವಾರ್ಡ್ ನಂಬರ್ 2ರ ಅಭ್ಯರ್ಥಿಯ ಮಗನ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೆಂಗಿದೆ ಸರ್ ಮೊದಲನೇ ದರ್ಜೆಗೆ ಬಂದಿರತಕ್ಕಂಥ ನಿಮ್ಮ ಪಟ್ಟಣ ಪಂಚಾಯತಿ ಚುನಾವಣೆ ಬಗ್ಗೆ? ಇದು ನ್ಯೂಸ್ 43 ಇಂಡಿಯಾದಿಂದ ನಾವು ಭೇಟಿ ಮಾಡಿದ್ದೀವಿ. ಯಾಕೆ ನಿಮ್ಮ ತಾಯಿಯವರು ಸ್ಪರ್ಧೆ ಮಾಡ್ತಾ ಇರುವಂಥ ಹಿನ್ನೆಲೆ ಏನು ಸರ್? 2015ರ ಚುನಾವಣೆಯಲ್ಲಿ BJPಯಿಂದ ನಮಗೆ ಪಕ್ಷ ಗುರುತಿಗೆ ಮಾಡಿ ಟಿಕೆಟ್ ಕೊಟ್ಟಿತ್ತು. ಹೋಸೆ ನಮ್ಮ 2015ರಲ್ಲಿ 15-16ರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮಮ್ಮರು ಸೋತಿದ್ರು. ಮತ್ತು ಪಕ್ಷ ನನ್ನ ಗುರುತಿಸಿ ಪಕ್ಷಕ್ಕಾಗಿ ದುಡಿತಾ ಇದೆ ಅಂತ ಗೊತ್ತಿದ್ದು ಪಕ್ಷ ನಮಗೆ ಒಳ್ಳೆಯ ಮತ್ತೆ ಹಿಂದಕ್ಕೆ ಹೋಗಬೇಕು ಮತ್ತು ಗೆದ್ದು ಬರಬೇಕು ಅಂತ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಈ ಚುನಾವಣೆ ಎದುರಿಸ್ತಾ ಇದೆ. ನಿಮ್ಮ ತಾಯಿಯವರನ್ನೇ ಈ ಬಾರಿ ಮಹಿಳಾ ಬರೋದ್ರಿಂದ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, ಹಾಲಿ ಕಾಂಗ್ರೆಸ್ಸಿನ ಶಾಸಕರಾಗಿರ್ತಕ್ಕಂಥ UB ಬಣಕಾರ್ ಅವರು ಹಿಂದಿನ ನಿಮ್ಮ ಮಾಜಿ ನಿಮ್ಮ ಪಕ್ಷದ ಶಾಸಕರು ಮತ್ತು ಕಾಂಗ್ರೆಸ್ಸಿನ ಮಾಜಿ ಶಾಸಕರಾಗಿರ್ತಕ್ಕಂಥವ್ರು ನಿಮ್ಮ ಪಕ್ಷದಲ್ಲಿ ಮಾಜಿ ಶಾಸಕರಾಗಿ ಈಗ ಉಳಿತಾ ಇದ್ದಿರ್ತಕ್ಕಂಥವ್ರು ಹಿಂದ್ಗಡೆ ಸಚಿವರಾಗಿರ್ತಕ್ಕಂಥವ್ರು. ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ನಿಮ್ಮ ಚುನಾವಣೆಗೆ ಮೈನಸ್ ಆಗ್ಬೋದಾ ಪ್ಲಸ್ ಆಗ್ಬೋದಾ? ಕಾಂಗ್ರೆಸ್ ಮೈನಸ್ ಆಗುತ್ತೆ, ನಮಗೆ ಪ್ಲಸ್ ಆಗುತ್ತೆ. ಯಾಕೆ? ಅವ್ರ ಗ್ಯಾರಂಟಿ ಅವ್ರಿಗೆ ಪ್ಲಸ್ ಆಗುತ್ತಲ್ಲ ಸರ್, ನಿಮ್ಗೆ ಯಾಕೆ ಪ್ಲಸ್ ಆಗುತ್ತೆ, ಅವ್ರಿಗೆ ಯಾಕೆ ಮೈನಸ್ ಆಗುತ್ತೆ? ಅದನ್ನೇ ಹೇಳ್ತಾರೆ. ಈಗ ಭಾರತೀಯ ಜನತಾ ಪಕ್ಷ ಬಂದಾಗ ಅನುದಾನ ಎಷ್ಟಿತ್ತು, ಕಾಂಗ್ರೆಸ್ ಆಡಳಿತ ಪಕ್ಷ ಬಂದಾಗ ಹೆಂಗೆ ಅನುದಾನ ಇತ್ತು, ಈ 5 ಗ್ಯಾರಂಟಿಗಳದಲ್ಲ, 5 ಗ್ಯಾರಂಟಿ ಯಾಕೆ ಕೊಟ್ಟರು ಅಂತ ಈ ಸರ್ಕಾರ ಬಿದ್ದು ಹೋದ್ಮೇಲೆ ಗೊತ್ತಾಗತ್ತೆ ಜನಕ್ಕೆ. ಕರೆಂಟ್ ಬಿಲ್ ಜಾಸ್ತಿ ಆಗ್ತೈತೆ, ಆಲ್ಮೋಸ್ಟ್ ರೇಟ್ ಜಾಸ್ತಿ ಮಾಡಿಟ್ರೆ ಜನಕ್ಕೆ ಗೊತ್ತಿಲ್ಲ. ಹೌದಾ? 2,000 ಬರ್ತೈತಿ, 2,000 ಬರ್ತೈತಿ, ಸಾವಿರಾರು ಹೆಣ್ಮಕ್ಳು ಬೇಡ ಬೇಡ ಅಂತ ಹೇಳ್ಕೊತಾರೆ ರಾಜ್ಯದೊಳಗೆ. ಹೌದ್ರಾ? ಆಮೇಲೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂದ್ರೆ ಎಲ್ಲಿ ಕೊಟ್ಟಾರ್ರಿ? ಒಬ್ಬರಿಗೆ ಕೊಟ್ಟಿಲ್ಲ ನೆಟ್ಟಗೆ. ಆಮೇಲೆ ಗೃಹಲಕ್ಷ್ಮಿ 3 ತಿಂಗಳು 6 ತಿಂಗಳು ಬಿಡುಗಡೆ ಮಾಡ್ತಾರೆ. ಹೌದಾ? ಎಲ್ಲಿ ಎದಕ್ಕೆ ಬರುತ್ತೆ 2,000 3,000? ಗಂಡು ಮಕ್ಳು ತಾಗಿಸ್ಕೊಳ್ಳೋದು, ಹೆಣ್ಮಕ್ಳು ತಾಗಿಸೋದು, GST ಹೆಚ್ಚಿಗೆ, ಟ್ಯಾಕ್ಸ್ ಹೆಚ್ಚಿಗೆ. ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ರೀ. ಅವ್ರ ಹೊಲ ಗೊತ್ತು, ಮನೆಗೆ ಗೊತ್ತು, ಕೃಷಿಕರು ಕಾರ್ಮಿಕರಿಗೆ ಗೊತ್ತು, ಕನ್ನಡ ಮಾಡೋದು ಗೊತ್ತು, ಅಷ್ಟೇ ಗೊತ್ತಿರ್ತೈತಿ. ಅಭಿವೃದ್ಧಿ ಮಾಡೀವಿ, ಅಭಿವೃದ್ಧಿ 2,000 ಕೋಟಿ ಅಭಿವೃದ್ಧಿ ಆಗೈತೆ. ಅಭಿವೃದ್ಧಿ ಎಲ್ಲಿ ಆಗೈತೆ ರೀ? ಎಲ್ಲಿ ಅಭಿವೃದ್ಧಿ ಸಾಧ್ಯ ಕಾಣಲ್ಲ 5 ಗ್ಯಾರಂಟಿಗಳು. ಸರಿ, ಮತ್ತು ನರೇಂದ್ರ ಮೋದಿಯವರು ಮತ್ತು ರಾಹುಲ್ ಗಾಂಧಿಯವರು ಅಂತಾರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ 1000ಕ್ಕೆ 18% ಅಂದರೆ 180 ರೂಪಾಯಿ ಟ್ಯಾಕ್ಸ್ ತೊಗೊಂಡ್ಬಿಟ್ರೆ ಒಂದು ವ್ಯಕ್ತಿ ಸಾಮಾನ್ಯ ಕೂಲಿ ಕಾರ್ಮಿಕ ಯಾವುದೋ ಒಂದು ತೊಗೊಳಕ್ಕೆ ಹೋದರೂ ಕೂಡ ಜೀವನ ಹೆಂಗೆ ನಡೀತದೆ ಸರ್ ಟ್ಯಾಕ್ಸ್ನಿಂದ? ಇಷ್ಟು ಟ್ಯಾಕ್ಸ್ ಕಟ್ಟಿದರೆ? ಮೊನ್ನೆ ನಡೆದ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 12 ಲಕ್ಷ ಐತಲ್ಲ, ಅಲ್ಲಿ ಹೋಗಿ ಟ್ಯಾಕ್ಸ್ ಹಾಕಿಲ್ಲ. ಬಡ ಜನತೆ 12 ಲಕ್ಷ ಒಳಗೆ ಇರ್ತಾರೆ, ಮ್ಯಾಗಿರಲ್ಲ. ಹೌದಾ? ಈಗ ನೀವು ಅಂಗಡಿಗೆ ಹೋದರೆ ನಿಮಗೆ ಟ್ಯಾಕ್ಸ್ ಬೀಳ್ತಾ ಇದೆಯೋ ಬೀಳ್ತಾ ಇಲ್ಲ? ನಮಗೆ ಗೊತ್ತ ಬೀಳ್ತದೆ, ಸಾಮಾನ್ಯ ಜನರಿಗೆ ಗೊತ್ತಿರೋದು, ಬುದ್ಧಿವಂತರಿಗೆ ಇರ್ತೈತಿ. ಆ ಸಾಮಾನ್ಯ ರೈತರಿಗೆ ಹೊಲಕ್ಕೆ ಹೋಗಿ ಕೇಳಿರ್ತೀವಿ, ಅವ್ರು ಟ್ಯಾಕ್ಸ್ ಕೊಡ್ತಾರೆ ಗೊತ್ತಿರಲ್ಲ ಅವ್ರಿಗೆ. 1 kg 35 ರೂಪಾಯಿ ಸಾಕ್ರಿ ಇರುತ್ತೆ, 35 ಕೊಡ್ತಾರೆ. ಅವ್ರು ಟ್ಯಾಕ್ಸ್ ಅವ್ರಿಗೆ ಗೊತ್ತಿರಲ್ಲ, ಎಷ್ಟೈತೆ ಅಷ್ಟು ಕೊಟ್ಟು ತಗೊಂಬಂದಿರ್ತಾರೆ ಅವ್ರು. ಹೌದ್ರಾ? ಟ್ಯಾಕ್ಸ್ ಬೀಳ್ತಾ ಇದೆ ಬೀಳ್ತಾ ಇಲ್ಲ? ಬೀಳ್ತಾ ಇದೆ. ನಿಮ್ಮ ಪ್ರಕಾರದಿಂದ ಇಲ್ಲಿ ಈ ಟ್ಯಾಕ್ಸ್ನಿಂದ ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಇಲ್ಲೋ? ಇಡೀ ಭಾರತದಲ್ಲಿ ನಾವು ಒಂದು ವಿಚಾರ ತಿಳ್ಕೊಂಡ್ರೆ ಟ್ಯಾಕ್ಸಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೀತಾ ಇದ್ದವು. ಸರಿ, ನಿಮ್ಮ ವಾರ್ಡ್ನಲ್ಲಿ ವಾರ್ಡ್ ನಂಬರ್ 2ರಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನಿಮ್ಮ ತಾಯಿಯವ್ರ ಜೊತೆಯಿಂದ ಈ ಸ್ಪರ್ಧೆಗೆ ಹಿನ್ನೆಲೆಯಲ್ಲಿ ಡೆವಲಪ್ಮೆಂಟ್ಗೆ ಪಾತ್ರಗಳನ್ನು ತೊಗೊಳಕ್ಕೆ ಹೋದರೆ
ಯಾವ್ಯಾವ ವಿಷಯದ ಮೇಲೆ ನೀವು ಚುನಾವಣೆ ಹೋಗ್ತಾ ಇದ್ರಿ? ನಮ್ಮ ಪಟ್ಟಣ ಪಂಚಾಯತ್ 2ನೇ ವಾರ್ಡಿನ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ರಸ್ತೆಗಳು ಸರಿ ಇರ್ತವೆ, ಅಲ್ಲೆಲ್ಲಿ ಗುಂಡುಗಳು ಬಿದ್ದಿತ್ತು. ಆಮೇಲೆ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಯಾವ ಥರ ಸದುಪಯೋಗ ಮಾಡೋಕ್ಕೆ ಗೊತ್ತಿಲ್ಲ. ಅವೆಲ್ಲ ಒಂದು ಅಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ವಿದ್ಯಾರ್ಥಿಗಳಾಯ್ತು, ಅಲ್ಲ ಕೃಷಿ ಕಾರ್ಮಿಕರಾಯ್ತು, ಕಾರ್ಮಿಕರ ವರ್ಗ ಭಾಳ ಐತೆ ನಮ್ಮ ಏರಿಯಾದಾಗ 2ನೇ ವಾರ್ಡ್ನಾಗ. ಅವ್ರಿಗೆ ಏನು ಸರ್ಕಾರದ ಸವಲತ್ತುಗಳು ಸಿಗ್ತವೆ, ಆಮೇಲೆ ಅವರಿಗೆ ಯಾವ ಥರದ ಸರ್ಕಾರ ಸೌಲಭ್ಯ ನಾವು ಕೊಡಿಸ್ಬೇಕು ಆ ಪ್ರಯತ್ನ ನಾವು ಮಾಡ್ತಾಯಿದ್ದೇವೆ. ಆ ಪ್ರಯತ್ನ ಇದು ಮಾಡ್ತಾಯಿದ್ದೇವೆ. ಸರಿ, ವಾರ್ಡ್ ನಂಬರ್ 2ರಲ್ಲಿ ಅವಶ್ಯಕತೆ ಇರುವಂಥ ಮೂಲಭೂತ ಸೌಕರ್ಯಗಳನ್ನು ಮತ್ತು ಜನಸಾಮಾನ್ಯರಿಗೆ ಸಿಗಬೇಕಾಗಿರ್ತಕ್ಕಂಥ ಸರ್ವಿಸ್ವನ್ನು ಪಂಚಾಯತಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರಲಿ, ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಬಂದ ನಂತರ ಆಗಿರಲಿ, ಈ ಚುನಾವಣೆ ವಿಷಯದಲ್ಲಿ ಯಾವುದು ಅವಶ್ಯಕತೆ ಇದೆ, ಯಾವುದು ಅವಶ್ಯಕತೆ ಇಲ್ಲ ನಿಮ್ಮ ವಾರ್ಡಿಗೆ? ನಮಗೆ ಅವಶ್ಯಕತೆ ಇದ್ದದಂದ್ರೆ ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಕರೆಂಟಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು, ರೋಡ್ಗಳು ಚೆನ್ನಾಗಿರ್ಬೇಕು. ಆಮೇಲೆ ಇನ್ನೊಬ್ಬ ಏನಂದ್ರಪ್ಪ ಅಂದ್ರೆ ವಾರ್ಡ್ಗಳು ಟರ್ನಿಂಗ್ ಸರಿತಾಯಿತ್ತು, ರೋಡ್ಗಳು ಸರಿತಾ ಇಲ್ಲ ಅಲ್ಲೆಲ್ಲೇ ಕೆಲವೊಂದು ಏರಿಯಾಗಳಾಗ. ಅವ್ರಿಗೇನು ರೋಡ್ ಹಾಕ್ಸ್ಬಿಡೋದು. ಆಮೇಲೆ ಕೆಲವೊಂದು ಕರೆಂಟಿನ ಭಾಳ ಪ್ರಾಬ್ಲಮ್ ಹೇಳ್ತಾರೆ ನಮ್ಮ ವಾರ್ಡ್ನಾಗ. ಬಲ್ಲ ಪತ್ತಲ್ಲ. ಈಗ ಹಿಂದೆ ಪಟ್ಟಣ ಗ್ರಾಮ ಪಂಚಾಯತಿ ಇದ್ದಾಗ ಫೋನ್ ಹಚ್ಚಿದ್ರೆ 15 ದಿವಸ ಕರೆಂಟ್ ಹಾಕ್ತಾರೆ ಬಂದು. ಕಾಲೇಜ್ ನೋಡಿರಿ ನೀವು, ಅಲ್ಲಿ ಸ್ಪಷ್ಟವಾಗಿ ನೋಡಿರಿ. ಈಗ ಅಲ್ಲಿ ಗೊತ್ತಾಗೈತಿ ಏನು ವ್ಯವಸ್ಥೆ ಆಯಿತು ಗ್ರಾಮ ಪಂಚಾಯತಿ ಇದ್ದಾಗ. ಈ ಪಟ್ಟಣ ಪಂಚಾಯತ್ ಮುಂದೆ ಹೆಂಗೆ ಈಗ ನಾವು ಜನರಲ್ ಬಾಡಿ ಬರುತ್ತೆ, BJP ಸರ್ಕಾರ ಬರುತ್ತೆ, ಆಡಳಿತಕ್ಕೆ ಬರುತ್ತೆ, ಎಲ್ಲ ಸ್ವಚ್ಛತೆ ಬಗ್ಗೆ ನಾವು ಗಮನ ಹರಿಸ್ತೀವಿ. ನಿಮ್ಗೆ ಯಾಕೆ ನಮ್ಮದೇ ಬಾಡಿ ಬರುತ್ತೆ, ನಾವೇ ಆಯ್ಕೆಯಾಗಿ ಬರ್ತೀವಿ ಅನ್ನೋದು? ನಮ್ಮ ಹಿರೇಕೆರೂರು ತಾಲೂಕು ಮತ್ತು ರಟ್ಟಹಳ್ಳಿ ತಾಲೂಕಿನ ಪ್ರಥಮವಾಗಿ ಪಟ್ಟಣ ಪಂಚಾಯತ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಮ್ಮ ಅಭಿವೃದ್ಧಿ ಹರಿಕಾರ ಅಂತ BC ಪಾಟೀಲರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದು ಬೇಕಾದಲ್ಲಿ ನೀವು ಗೆದ್ದು ಬರ್ರಿ, ನಿಮ್ಮ ಏನಾದ ಸರ್ಕಾರದಿಂದ ಅನುದಾನ ತರ್ಬೋದಿರ್ಬೋದು, ಶಾಸಕರು ಇರ್ಬೋದು, ಅವ್ರ ಜೊತೆ ಮಾತಾಡ್ಕೊಂಡು ಒಟ್ಟು ರಟ್ಟಹಳ್ಳಿ ಅಭಿವೃದ್ಧಿ ಆಗಬೇಕು, ನಮ್ಮ ವಾರ್ಡ್ಗಳು ಅಭಿವೃದ್ಧಿ ಆಗಬೇಕು. ಯಾವ ಪಕ್ಷ ಇರಲಿ, ನಮ್ಮ ಪಕ್ಷ BJP ಅಧಿಕಾರ ಬರುತ್ತೆ, MLA ತಗೋಕವಿ, ಮುಖ್ಯಮಂತ್ರಿಗಳು ತಗೋಕವಿ. ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡುವ 15 ಎಲ್ಲ ವಾರ್ಡಿನ ಮೆಂಬರ್ಗಳು ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, JDSಗೆ ಒಂದು ಸ್ಥಾನ ಬಿಟ್ಟು ಕೊಟ್ಟಿದ್ರಿ. ಟೋಟಲ್ ಒಟ್ಟಾರೆ 15ರಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಸ್ಥಾನದಲ್ಲಿ ಗೆಲ್ಲಬಹುದು? 14ರಲ್ಲಿ BJP, 1 JDS. ಅದೇ 15 ನೀವೇ? 15 ಗೆಲ್ತಾನೆ. ಅದು ಹೇಗೆ ಗ್ಯಾರಂಟಿ ಕೊಡ್ತೀರಿ? BC ಪಾಟೀಲ್ ಅಷ್ಟು ಒಳ್ಳೆ ಕಾರ್ಯ ಮಾಡ್ಯಾರ್ರಿ ನಮ್ಮ ತಾಲೂಕಿನಾಗ. 1600 ಕೋಟಿನ ಹಿರೇಕೆರೂರು ಮತ್ತು ರಟ್ಟಹಳ್ಳಿ ತಾಲೂಕು ಅಭಿವೃದ್ಧಿ ಐತೆ ಅಂತಾರೆ. ಸರಿ, ಮತ್ತು ಅಷ್ಟೆಲ್ಲ ತಂದಂಥವ್ರು ಮತ್ತೆ ಯಾಕೆ ಸೋತರು ಅವರು ವಿಧಾನಸಭೆಯಲ್ಲಿ? ಅದು ಜನರ ಆಶಾಭಾವನೆಗಳು ಇರ್ತಾವಲ್ಲ, ಅವ್ರಿಗೆ ನೋವಾಗ್ಯದ. ಏನಾಗೈತಪ್ಪ ಅಂತಂದ್ರೆ ಕೆಲವೊಂದು ಊರುಗಳಲ್ಲಿ, ಈಗ ಹಳ್ಳಿಗಳಲ್ಲಿ ಏನಾಗ್ಬಿಟ್ಟು ಜಾತಿಗಳ ಒಂದು ವಿಷ ಬೀಜ ಬಿತ್ತಿರು. ಈ ಜಾತಿಗೆ ಹೆಂಗಂತಂದ್ರು, ಈ ಜಾತಿಗೆ ಹೆಂಗಂದ್ರು, ಅವರು ಈ ವರ್ಗದವರು ಹಿಂದುಳಿದವ್ರಿಗೆ ಅವ್ರಿಗೆ ಕೊಡಬಾರ್ದು, BJP ಬಣಗಾರ ಬೈದಾರ, BJP ಬೈದಾರ, ಒಟ್ಟು ಜಾತಿಗಳ ನಡುವೆ ಒಂದು ವಿಷ ಬೀಜ ಬಿತ್ತುವಂಥ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ನಡೀತು. ಸರಿ, ಕಾಂಗ್ರೆಸ್ಸು BJP ಮತ್ತು 2 ಸ್ಪರ್ಧೆಯಲ್ಲಿ ನಿಮ್ಮನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡಬೇಕಂದ್ರೆ ಯಾಕೆ ಕೊಡಬೇಕು? ನಾವು ಮೂಲತಃ RSS ಕಾರ್ಯಕರ್ತರು. ನಮ್ಮ ಪಕ್ಷಕ್ಕೆ ದುಡ್ದೇವಿ, ಅಡ್ಡಾಡೇವಿ, ಹೋರಾಡೇವಿ. ಹಿಂದೆ ನಮ್ಮ ಸಿದ್ಧಾಂತದ ಮೇಲೆ ಕೇಸ್ಗಳಾಗಿ ನಮ್ಮ ಮೇಲೆ ಜೈಲಿಗೆ ಹೋಗಿದ್ದೀವಿ ನಾವು. ಹಾಗಾಗಿ ನಮ್ಮ ಪಕ್ಷ ಗುರುತು ಮಾಡೈತಿ. BJP ಒಳ್ಳೆಯ ಕಾರ್ಯಕರ್ತ ಅದಾರ. ಹಾಗಾಗಿ ಪಟ್ಟಣ ಪಂಚಾಯತಿ ಒಳ್ಳೆಯ ಕೆಲಸ ಮಾಡೋ ವ್ಯಕ್ತಿ ಅಂತ ಗುರುತು ಮಾಡಿಸಿ ನಮ್ಮ ಟಿಕೆಟ್ ಕೊಟ್ಟಿರಿ. ನಿಮ್ಮನ್ನೇ ಗುರುತಿಸಿ ಟಿಕೆಟ್ ಕೊಡೋದ್ರಿಂದ ಪಕ್ಷ ನಿಮ್ಮನ್ನು ಗುರುತಿಸಿ ಟಿಕೆಟ್ ಕೊಡ್ತು. ನಿಮ್ಮ ಸೇವೆ ಈ ವಾರ್ಡ್ ನಂಬರ್ 2ಕ್ಕೆ ಏನಿದೆ? ಸರ್ವೋತ್ತಮ ಅಭಿವೃದ್ಧಿಗಾಗಿ ಪ್ರತಿ ಕಾಂಗ್ರೆಸ್ಸಿಂದ ಇದ್ರವರು BJP ಎರಡೂ ಮಾತಾಡ್ಕೊಂಡು 2 ಪಕ್ಷದವ್ರು ಮಾತ್ರ ಸೋತರು ಗೆದ್ದರು. ಅವ್ರು ಕರ್ಕೊಂಬಂಡು ಅವ್ರ ಜೊತೆಗೆ ನಮ್ಮ 2ನೇ ವಾರ್ಡಿಗೆ ಅವ್ರು ಏನು ಸೂಚನೆ ಕೊಡ್ತಾರೋ, ನಮ್ಮದು ತೀರಿ ಏನಾಯಿತು ಆ 2 ಸಲ ನಮ್ಮ ಅಭಿವೃದ್ಧಿ, ನಮ್ಮ ವಾರ್ಡಿನ ಅಭಿವೃದ್ಧಿ ನಾವು ಮಾಡ್ತೀವಿ. ಸರಿ, ನಿಮ್ಮ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯ ಮತ್ತು ಆಶ್ರಯ ಮನೆಗಳ ವಿಷಯಗಳ ಬದ್ದಲ್ಲಿ ಬಂದರೆ ಮೊದಲನೇ ಧ್ವನಿ ಯಾವುದು ವಿಷಯದ ಮೇಲೆ ನೀವು ಪ್ರಚಾರ ಸಂದರ್ಭದಲ್ಲಿ ತೆಗಿತಾ ಇದ್ದೀರಿ? ನಾವು ಆಶ್ರಯ ಮನೆ ಮೇಲೆ ಮಾಡ್ತೀವಿ. ಯಾಕಂದ್ರೆ ನಾವು ಪ್ರತಿಯೊಂದು ಸತಿ ಪ್ರಚಾರಕ್ಕೆ ಹೋದಾಗ ಪ್ರತಿಯೊಂದು ಕೇಳ್ತೀವಿ ಅಂತ ನಮ್ಮ ಮನೆ ಹಾಕ್ಕೊಡ್ರಿ ಅಂತ ಕೇಳ್ತೀವಿ. ST ಇರ್ಬೋದು, SC ಇರ್ಬೋದು, ಜನಸಾಮಾನ್ಯ ಲಿಂಗಾಯತ ಇರ್ಬೋದು, ಗುರುಗಳಿರ್ಬೋದು, ಯಾರೋ ಇರ್ಬೋದು, ಕುರುಬರು ಇರ್ಬೋದು, ಅವರೆಲ್ಲರೂ ಉಪಾರ್ಜನ ಇರ್ಬೋದು. ನಮಗೆ ಮನೆ ಅವಶ್ಯಕತೆ ಐತಿ, ಮನೆ ಹಾಕ್ಕೊಡಪ್ಪ ಫಸ್ಟ್ ಅಂತ ಮೂಲ ನೇರವಾಗಿ ಹೇಳ್ತಾರೆ. ಅದು ಭರವಸೆ ನಾವು ಕೊಟ್ಟಿದ್ದೀವಿ. ಗೆಲ್ಲೋದು ಬಿಡೋದು ಆಮೇಲೆ. ನಾವು ಮಾನವೀಯ ದೃಷ್ಟಿಯಿಂದ ನಮ್ಮ ನಾಯಕರದಾರ, ಪಟ್ಟಣ ಪಂಚಾಯತ್ ಹಿರಿಯರು ಇರ್ತಾರೆ, ಅದಕ್ಕೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇರ್ತಾರೆ, ಅವ್ರು ಕರ್ಕೊಂಡು ಅವ್ರ ವಿಷಯ ಮಾಡೋಕ್ಕೆ ಅವ್ರಿಗೆ ಆ ಥರ ಮನೆ ವ್ಯವಸ್ಥೆ ಇದು ಮಾಡ್ತೀವಿ. ನಿಮ್ಮ ವಾರ್ಡಲ್ಲಿ ಇರುವಂಥ ಒಟ್ಟಾರೆ ಮತಗಳು ಎಷ್ಟು? 804 ಮತಗಳು. 804 ಮತಗಳು. ಅದರಲ್ಲಿ ಮಿನಿಮಮ್ ನೀವು ಮತಗಳನ್ನು ಪಡೆದುಕೊಂಡ್ರೆ ನಿಮಗೆ ಜಯಶಾಲಿ. ಆದರೆ ಈ ಜಯಶಾಲಿ ಆಗುವುದಕ್ಕಿಂತ ನಿಮ್ಮ ಅಜೆಂಡಾನೇ ಮುಖ್ಯವಾಗಿ ನಿಮ್ಮನ್ನು ಇಲ್ಲಿ ಜಯ ಕೊಡಬಹುದು. ಈ ಅಜೆಂಡಾದಲ್ಲಿ ವಾರ್ಡಿನಲ್ಲಿ ಜಾತ್ಯತೀತವಾಗಿದ್ದಿರ್ತಕ್ಕಂಥ ವಾರ್ಡ್ಗಳು ಇರ್ತವೆ. SC ಜನ ಇರ್ತಾರೆ, ST ಜನ ಇರ್ತಾರೆ, ಕುರುಬರು ಇರ್ತಾರೆ, ಅಲ್ಪಸಂಖ್ಯಾತರು ಇರ್ತಾರೆ. ಅಲ್ಪಸಂಖ್ಯಾತರು ನಿಮ್ಮನ್ನೇ ಮತ ಹಾಕಬೇಕಾದ್ರೆ ಯಾಕೆ ಹಾಕಬೇಕು, ಯಾಕೆ ಹಾಕಬಾರ್ದು? ಅವರು
ಮಾನ್ಯ ಪ್ರಧಾನಮಂತ್ರಿಯವರು ಒಂದು ಕೆಲವೊಂದು ಯೋಜನೆಗಳು ಮಾಡಿದ್ದಾರೆ. ಮುಸ್ಲಿಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು, ತಲಾಕ್ ಅಂತ ಮುಗಿಸ್ತು ಅದನ್ನು ಮುಸ್ಲಿಂ ಸಬಲೀಕರಣ ಅಂತ ಯೋಜನೆ. ದೊಡ್ಡ ವಿಷಯ ಬೇಡ, ಚಿಕ್ಕದಾಗಿರ್ತಕ್ಕಂಥ ಪಟ್ಟಣ ಪಂಚಾಯತಿ ವಿಷಯಗಳನ್ನು ಮಾತಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷಕ್ಕೆ ಸಾವಕ್ಕನವರವರನ್ನ ಯಾಕೆ ಈ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಮತ ಹಾಕಬೇಕು ನನ್ನ ಪ್ರಶ್ನೆ. ನಾವು ಜಾತ್ಯತೀತ ನೀವು ಒಂದು ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಟ್ಟೆ. ಕಾಂಗ್ರೆಸ್ನವರಿಗೆ ಬಿ ಜೆ ಪಿ ಅವ್ರಿಗೆ ಅವ್ರಿಗೆ ಹೇಳಿ ಹೌದಾ, ಅವ್ರನ್ನೂ ಕರ್ಕೊಂಡು ಎಲ್ಲರೂ ಕರ್ಕೊಂಡು ಎಲ್ಲ ಜಾತಿಯವರು ಕರ್ಕೊಂಡು ಮುಸಲ್ಮಾನರು ಕರ್ಕೊಂಡು ಎಲ್ಲ ಧರ್ಮೀಯರು ಕರ್ಕೊಂಡು ನಾವು ನಮ್ಮ ವಾರ್ಡಿನ ಬ್ರದರ್ ಒಂದು ವಿಷಯ ನಾನು ಕೇಳಿರ್ತಕ್ಕಂಥ ಎರಡು ಪ್ರಶ್ನೆ. ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಸಾವಕ್ಕನವರವರನ್ನ ಮತ್ತು ಭಾರತೀಯ ಜನತಾ ಪಕ್ಷನ ಅಲ್ಪಸಂಖ್ಯಾತರು ಮತ ಹಾಕಬಹುದಾ ಹಾಕ್ತಾರೆ ಅನ್ನುವಂಥ ನನ್ನ ಪ್ರಶ್ನೆ. ಯಾಕೆ ಹಾಕ್ತಾರೆ ಅನ್ನೋ ಒಂದು ಪ್ರಶ್ನೆ. ಮತ್ತು ಎರಡನೇದು ಜಾತ್ಯತೀತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಾವಕ್ನವರನ್ನ ಯಾಕೆ ಮತ ಹಾಕಬೇಕು, ಯಾಕೆ ಹಾಕ್ತಾರೆ ಇವರು ಅಂತ ಕೇಳಿದೆ. ಅಂದ್ರೆ ನಿಮ್ಮ ಸರ್ವಿಸ್ ಏನು ಇಲ್ಲಿ, ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿತ್ವ ಮೇಲೆ ಮೇಲ್ ನಡೆಯುವಂತ ಚುನಾವಣೆ. ಹೌದಾ, ಇಲ್ಲಿ ನಿಮ್ಮ ಸರ್ವಿಸ್ ಈ ಕ್ಷೇತ್ರದ ಈ ಗ್ರಾಮದ ಈ ಜನತೆಗೆ ವಾರ್ಡ್ ನಂಬರ್ 2ಕ್ಕೆ ಏನಿದೆ? ನಾವು ಹಿಂದೆ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಬಸವರಾಜ ಆಡ್ನಿಯವರು ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಅವರು ಬಲಗೈ ಬಂಟನಾಗಿ ನಾನು ಕೆಲಸ ಮಾಡಿದ್ದೆ. ಅವ್ರು ಏನಕ್ಕೆ ಸಮಸ್ಯೆ ಇದ್ರು ನನ್ನ ತಗೊಬರೋರು, ಅವ್ರು ತಗೊಬರೋರು, ನಾವು ಅವ್ರಿಗೆ ಹೇಳ್ತಿದ್ದೆ, ಅವರು ಆ ಕೆಲಸ ಮಾಡ್ತಿದ್ರು. ಒಬ್ಬ ಒಳ್ಳೆ ಕಾರ್ಯಕರ್ತ, ಒಳ್ಳೆ ಜನಗಳ ಮಧ್ಯೆ ಇರ್ತಾನೆ. ಆಮೇಲೆ ಏನು ಸಮಸ್ಯೆ ಬಂದರೂ ಹೋಗ್ತಾರೆ. ಯಾವ್ದು ನಮ್ಮ ಹುಡುಗರು ಅನ್ಯಾಯ ಆಗಲಿ, ಹಿಂದೂಗಳಲ್ಲಿ ಮುಸ್ಲಿಮರಿಗೆ ಏನು ನ್ಯಾಯ ಆದರೂ ಸ್ಟೇಷನ್ ಹೇಗಾಯ್ತು, ಆಮೇಲೆ ಏನಾದರೂ ಸಾಮಾಜಿಕ ಗ್ರಾಮ ಪಂಚಾಯತಿಗೆ ಆಯಿತು, ಏನು ಕೆಲಸ ಆಗಬೇಕು, ತಹಸೀಲ್ದಾರ್ ಆಫೀಸ್ ಕೆಲಸ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಾರೆ. ಆ ಒಂದು ಆಶಯ ಭಾವ ಮೇಲೆ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಸರಿ, ಓಕೆ. ನನ್ನ ಸಮಯದ ವಿಚಾರಕ್ಕೆ ಬರ್ತಾ ಇದ್ದೇನೆ. ಬಸಮ್ಮ ಅವರ ಧ್ವನಿ ಈ ಕ್ಷೇತ್ರದಲ್ಲಿ ಮಹಿಳೆಯರ ಬಗ್ಗೆ ಯಾವ ವಿಷಯದ ಮೇಲೆ ಇರಬಹುದು? ಬಸಮ್ಮರ ಧ್ವನಿ ನೇರವಾಗಿ ಹೇಳಬೇಕಾದ್ರೆ ಅವರು ನೀರಿನ ಸಮಸ್ಯೆ ಇರ್ಬೋದು, ಮನೆಗಳ ಸಮಸ್ಯೆ ಒಂದು ಕೇಳ್ತಾರೆ. ಮನೆಗೆ ಬರ್ತಾರೆ ಪಾಪ ಎಲ್ಲ ಅವ್ರಿಗೆ ಯಾರ ಸೌಕರ್ಯಗಳನ್ನು ಒದಗಿಸ್ಬೇಕು. ಮತ್ತು ಸರ್ಕಾರದಿಂದ ಮತ್ತು ವಾರ್ಡಿನ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಿಡ್ಕೊಂಡು ಅತಿ ಹೆಚ್ಚು ಮನೆಗಳ ತರುವಂಥ ಕೆಲಸ ಮಾಡ್ತಾರೆ. ಮೂಲ ಸೌಕರ್ಯಗಳಿಗೆ ಒತ್ತು ಕೊಡ್ತಾರೆ. ನೀರಿನ ಸಮಸ್ಯೆ ಬಗೆಹರಿಸ್ತಾರೆ, ಕರೆಂಟಿನ ಸಮಸ್ಯೆ ಬಗೆಹರಿಸ್ತಾರೆ. ಮತ್ತೇನಪ್ಪ ಅಂತಂದ್ರೆ ನೀರಿನ ಸಮಸ್ಯೆ ಆಯಿತು, ಏನೋ ಸಮಸ್ಯೆ ಇದ್ರೆ ಬಗೆಹರಿಸ್ತೀವಿ. ಅಧ್ಯಕ್ಷರಾಗಲಿ, MLA ಆಗಲಿ, MP ಆಗಲಿ ಅವ್ರು ತಾಕ ಹೋಗ್ತೇವೆ. ನಮ್ಮ ಅಮ್ಮರು ಕರ್ಕೊಂಡು ಹೋಗಿ, ವಾರ್ಡಿನ ಅಭ್ಯರ್ಥಿ ಕರ್ಕೊಂಡು ಹೋಗಿ ಬಸಮ್ಮ ಸಾವಕ್ನವ್ರನ್ನ ಅವ್ರು ಕರ್ಕೊಂಡೋಗಿ ನಮ್ಮ ಕೆಲಸ ಆಗಬೇಕು, ನಾವು ವಾರ್ಡಿನ ಬಗ್ಗೆ ಚಿಂತೆ ಮಾಡ್ಕೊಂಡು ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಕೊನೆಯದಾಗಿ ವಾರ್ಡ್ ನಂಬರ್ 2ರ ಜನತೆಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರ? ನಾವು 2ನೇ ವಾರ್ಡಿನ ಜನತೆಗೆ ಎಲ್ಲ ವರ್ಗದ ಜನರು ಇರ್ಬೋದು, ನಮ್ಮ ಅಲ್ಲಿ ಮುಸ್ಲಿಮರು ಇರ್ಬೋದು, ಹಾಗೆ ನಮ್ಮ ಹಿಂದೂ ಧರ್ಮಗಳು ಇರ್ಬೋದು, ಎಲ್ಲರಿಗೂ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೇನೆ. ನಾನು ಅಭಿವೃದ್ಧಿ ವರ್ಕ್ ಈಸ್ ವರ್ಷಿಪ್ ಅಂತಾರೆ. ಒಂದು ಸತ ಅವಕಾಶ ಕೊಡ್ರಿ. ಅವಕಾಶ ಕೊಟ್ಟ ಮೇಲೆ ನಾವು ಕೆಲಸ ಮಾಡ್ತೋ ಇಲ್ವೋ ಅಂತ ಆಮೇಲೆ ನೋಡ್ರಿ. ನಾನು ಸಣ್ಣ ಇದ್ದೇನೆ, ಬಡವ ಇದ್ದೇನೆ, ನಾನು BJPಯ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷಕ್ಕಾಗಿ ದುಡಿದಿದ್ದೇನೆ. ಈ ಸಲ ದಯಮಾಡಿ ಭಾರತೀಯ ಜನತಾ ಪಕ್ಷದ 2ನೇ ವಾರ್ಡಿನ ಅಭ್ಯರ್ಥಿಯಾದಂಥ ಬಸಮ್ಮ ರಾಮಪ್ಪ ಸಾವಕ್ನವರಿಗೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಭಾರಿ ವಿಜೃಂಭಣೆಯಿಂದ ಕೆಲಸ ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಿಮಗೆ ತುಂಬ ಧನ್ಯವಾದಗಳು. ಎಷ್ಟೊತ್ತುವರೆಗೆ ನಮ್ಮ ಜೊತೆ ಮಾತನಾಡೋದಕ್ಕೆ. ನಮಸ್ತೆ. ನಮಸ್ತೆ ಸರ್.